English? Okay. English students in the house, give me a A. Okay. Tamil? Okay. Hindi? வரவே இல்லை. ஹிந்தி? ஓகே. எல்லாம் சொல்லலாம்னு நினச்சேன், அது நம்ம நேஷனல் லாங்குவேஜ் இல்லை, அது ஒரு அஃபிஷியல் லாங்குவேஜ்னு. சரி, எனிவே. Correct, it is not a national language, which Annamalai is also telling you. Not only my dear friend Ashwin has to say that, not only anybody fears that. It is not the national language. It was a link language. It is a language of convenience. And nowhere I am saying, nowhere anybody is saying Hindi is the national language, which ಇಡೀ ದೇಶಾದ್ಯಂತ ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ನಡೀತಾ ಇದೆ. ಒಂದಷ್ಟು ಜನ ಹಿಂದಿ ರಾಷ್ಟ್ರ ಭಾಷೆ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಇನ್ನೊಂದಿಷ್ಟು ಜನ ಇದನ್ನು ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲೆ ಹೇರುವಂಥ ಕೆಲಸವನ್ನು ಮಾಡ್ತಿದೆ. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನುವಂತಹ ಒಂದು ವಾದವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದ್ರ ಬೆನ್ನಲ್ಲೇ ಇತ್ತೀಚಿನ ಅಂದರೆ ಕಳೆದ 2 ದಿನಗಳಿಂದ ಈ ಒಂದು ಹಿಂದಿ ರಾಷ್ಟ್ರ ಭಾಷೆ ಹೌದೋ ಅಲ್ವೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ನಡೀತಿದ್ದಾವೆ. ಇದಕ್ಕೆ ಕಾರಣ ಇತ್ತೀಚೆಗೆ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದಂತಹ ಆರ್ ಅಶ್ವಿನ್ ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಅದು ಕೇವಲ ಅಧಿಕೃತ ಭಾಷೆ ಅನ್ನುವಂತಹ ಒಂದು ಮಾತನ್ನು ಹೇಳಿದರು. ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಭಾರಿ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಈ ಕಾರಣ ಕ್ರಿಕೆಟ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನು ಅಶ್ವಿನ್ ಕೊಟ್ಟಿರಲಿಲ್ಲ. ಆದರೆ ಕ್ರಿಕೆಟ್ನಿಂದ ನಿವೃತ್ತಿ ಆದ ಬಳಿಕ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು ಸರಿಯಲ್ಲ ಅನ್ನುವಂತಹ ಒಂದು ಅಭಿಪ್ರಾಯಗಳು ಕೂಡ ಕೇಳಿಬರ್ತಾಯಿತ್ತು. ಇದರ ಬೆನ್ನಲ್ಲೇ ತಮಿಳುನಾಡು BJP ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಆರ್ ಅಶ್ವಿನ್ ಅವರ ಹೇಳಿಕೆಗಳನ್ನು ಸಮರ್ಥಿಸಿಕೊಳ್ಳುವಂತಹ ಮೂಲಕ ಬಲಪಂಥೀಯವಾದಿಗಳಿಗೆ ಒಂದು ಅಚ್ಚರಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾರಣ ನಿವೃತ್ತ ಕ್ರಿಕೆಟಿಗ ಅಂದರೆ ಆರ್ ಅಶ್ವಿನ್, ಭಾರತ ತಂಡದ ಮಾಜಿ ಕ್ರಿಕೆಟಿಗ ಆರ್ ಅಶ್ವಿನ್ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಸರಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಅಣ್ಣಾಮಲೈ ಹೇಳಿರುವಂಥದ್ದು. ಅಂದರೆ ಆರ್ ಅಶ್ವಿನ್ನು ತಮಿಳುನಾಡು ಅಂದರೆ ಚೆನ್ನೈನ ಖಾಸಗಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ, ಅದು ಕೇವಲ ಅಧಿಕೃತವಾದಂಥ ಭಾಷೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಒಂದು ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಪರ ವಿರೋಧಕ್ಕೂ ಕೂಡ ಮುನ್ನುಡಿಯನ್ನು ಬರೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು BJP ರಾಜ್ಯಾಧ್ಯಕ್ಷ ಅಣ್ಣಾಮಲೈ ತಮ್ಮ ಹೇಳಿಕೆಯನ್ನು ಕೊಟ್ಟು BJPಗೆ ಅಚ್ಚರಿಯನ್ನು ಮೂಡಿಸಿರುವಂಥದ್ದು. ಆರ್ ಅಶ್ವಿನ್ ಹೇಳಿಕೆಗಳನ್ನು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಹಿಂದಿ ರಾಷ್ಟ್ರ ಭಾಷೆ ಅಂಥೇಳಿ BJP ವಾದವನ್ನು ಮಾಡ್ತಾಯಿತ್ತು. ಅಂದರೆ ಬಲಪಂಥೀಯಾಗಿರ್ಬೋದು BJP ವಾದವನ್ನು ಮಾಡ್ತಾಯಿತ್ತು. ಆ ಒಂದು ವಾದವನ್ನು ಮಾಡ್ತಾ ಇರುವಂಥವರಿಗೆ ಅಣ್ಣಾಮಲೈ ಶಾಕನ್ನು ಕೊಟ್ಟಿರುವಂಥದ್ದು. ಅಣ್ಣಾಮಲೈ ಹೇಳ್ತಾ ಇರುವಂಥ ಪ್ರಕಾರ ಹಿಂದಿ ಹೌದು, ಅಶ್ವಿನ್ ಹೇಳ್ತಾ ಇರುವಂಥದ್ದು ಸರಿ, ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ, ಅದು ಕೇವಲ ಸಂಪರ್ಕ ಭಾಷೆ ಅಷ್ಟೇ ಅನ್ನುವಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ಇದು ಕೇವಲ ಅಶ್ವಿನ್ ಮಾತ್ರ ಅಲ್ಲ, ನಾನು ಕೂಡ ಈ ಮಾತನ್ನು ಹೇಳ್ತಾ ಇದ್ದೀನಿ, ಅದು ಕೇವಲ ಕನೆಕ್ಟಿಂಗ್ ಭಾಷೆ ಅಂದರೆ ಸಂಪರ್ಕ ಕಲ್ಪಿಸುವಂತಹ ಭಾಷೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಈ ಒಂದು ಅಣ್ಣಾಮಲೈಯ ಈ ಹೇಳಿಕೆ ದಕ್ಷಿಣ ಭಾರತದಲ್ಲಿ ಕೇಂದ್ರ ಸರ್ಕಾರ ಹಿಂದಿ ಒತ್ತಾಯಪೂರ್ವಕವಾಗಿ ಹೇರ್ತಾ ಇದೆ ಅನ್ನುವಂತಹ ಆರೋಪ ಮಾಡ್ತಾ ಇರೋರಿಗೆ ಇನ್ನಷ್ಟು ಪುಷ್ಟಿ ನೀಡುವಂಥ ಕೆಲಸ ಆಗಿದೆ. ಅಂದರೆ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಆರೋಪವನ್ನು ಮಾಡ್ತಾಯಿದ್ವು. ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಒತ್ತಾಯಪೂರ್ವಕವಾಗಿ ಹಿಂದಿ ಹೇರುವಂಥ ಕೆಲಸವನ್ನು ಮಾಡ್ತಾಯಿದೆ, ಹಿಂದಿ ಭಾಷೆ ಹೇರುವಂಥ ಕೆಲಸವನ್ನು ಮಾಡ್ತಾಯಿದೆ ಅನ್ನುವಂತಹ ಆರೋಪ ಮಾಡಿದ್ದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ತಮಿಳುನಾಡು, ಕೇರಳ, ತೆಲಂಗಾಣ ಅಂದರೆ ದಕ್ಷಿಣ ಭಾರತದ ರಾಜ್ಯಗಳು, ಆಂಧ್ರ ಪ್ರದೇಶ ಎಲ್ಲವೂ ಕೂಡ ಅಂದರೆ ದಕ್ಷಿಣ ಭಾರತದ ರಾಜ್ಯಗಳೆಲ್ಲವೂ ಕೂಡ ಹಿಂದಿ ಹೇರಿಕೆಯನ್ನು ವಿರೋಧ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಜೊತೆಗೆ ಕೇಂದ್ರದ ನಡೆಯನ್ನು ವಿರೋಧ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ವು. ಆದರೆ BJPಯ ಮುಖಂಡರಾಗಿರ್ಬೋದು, BJPಯ ನಾಯಕರಾಗಿರ್ಬೋದು ಅಥವಾ BJPಯ ಶಾಸಕರು, ಸಂಸದರು ಯಾರೂ ಕೂಡ ಈ ಒಂದು ಹೇರಿಕೆ ಆಗ್ತಾಯಿದೆ, ಕೇಂದ್ರ ಸರ್ಕಾರದಿಂದ ರಾಜ್ಯಗಳ ಮೇಲೆ ಹೇರಿಕೆ ಆಗ್ತಾಯಿದೆ ಹಿಂದಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಲಿಲ್ಲ. ಇದೀಗ ತಮಿಳುನಾಡು BJPಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹೌದು ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ, ಅದು ಕೇವಲ ಸಂಪರ್ಕ ಕಲ್ಪಿಸುವಂತಹ ಭಾಷೆ ಅನ್ನುವಂತಹ ಒಂದು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ
ಬಿ ಜೆ ಪಿಗೆ ಮುಜುಗರ ಉಂಟು ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ಹಿಂದಿ ವಿರೋಧವನ್ನು ಮಾಡ್ತಾ ಇರುವಂತಹ ಹಿಂದಿ ವಿರೋಧ ಮಾಡ್ತಾ ಇದ್ದಂತಹ ಸಂಘಟನೆಗಳಿಗೆ ಈ ಒಂದು ಹೇಳಿಕೆ ಮತ್ತಷ್ಟು ಬಲ ನೀಡಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ಅಣ್ಣಾಮಲೈ ಈ ಹೇಳಿಕೆ ವಿಪಕ್ಷಗಳಿಗೆ ಆಹಾರ ಆಗುತ್ತಾ ಅಥವಾ ಕೇಂದ್ರ ಸರ್ಕಾರ ಅಥವಾ ಬಿ ಜೆ ಪಿಯ ನಾಯಕರು ಅಣ್ಣಾಮಲೈ ಹೇಳಿಕೆಯನ್ನು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಜೊತೆಗೆ ಈಗ ಕಳೆದ 2 ದಿನಗಳಿಂದ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನುವಂತಹ ಹೇಳಿಕೆಗಳಿಗೆ ಅಂದರೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನುವಂತಹ ಹೇಳಿಕೆಗಳಿಗೆ ಮತ್ತಷ್ಟು ಧ್ವನಿಗಳು ಸೇರುವಂಥ ಕೆಲಸ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಸಂಖ್ಯೆ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ಜೊತೆಗೆ ಈಗ ಬಿ ಜೆ ಪಿ ಅಣ್ಣಾಮಲೈ ಅವರ ಹೇಳಿಕೆಗಳನ್ನು ಯಾವ ರೀತಿಯಾಗಿ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಕೇಂದ್ರ ಸರ್ಕಾರ ಒತ್ತಾಯಪೂರ್ವಕವಾಗಿ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಒತ್ತಾಯಪೂರ್ವಕವಾಗಿ ಹಿಂದಿ ಹೇರಿಕೆ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಕನ್ನಡಪರ ಸಂಘಟನೆಗಳು ಮಾಡ್ತಿದ್ದಾವೆ. ಸೊ ಕನ್ನಡಪರ ಸಂಘಟನೆಗಳು ಮಾಡ್ತಾ ಇರುವಂಥ ಆರೋಪ ನಿಜನಾ ಸುಳ್ಳ ಅನ್ನುವಂಥ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.